ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನಿವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ಮನೆ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಮಿಷಿನ್ದು ಸೌಂಡ್ ಎಲ್ಲ ಬರ್ತಾ ಇದೆ. ಸೌಂಡ್ ಏನಾದರೂ ಕೇಳಿಸ್ತಾ ಇದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನಿವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಹೆಂಗಿರುತ್ತೆ ನನ್ನ ದಿನ, ಸಂಡೇ ಏನೇನೆಲ್ಲ ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ಇವತ್ತಂತೂ ಒಂದು 2 ಸ್ಪೆಷಲ್ ಐಟಮ್ಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಅಲ್ವಾ, ಹಾಗಾಗಿ ಇನ್ನು ತಿಂಡಿಗೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಏನು ಮಾಡಲಿಲ್ಲ. ಹೋಟ್ಲಿಂದ ಇಡ್ಲಿ ತಂದು ತಿಂದಿದ್ದು, ಯಾಕೋ ಏನು ಮಾಡೋಕ್ಕಾಗಿಲ್ಲ. ಯಾಕಂದರೆ ಇವತ್ತು ಅಮಾವಾಸ್ಯೆ ಬೇರೆ ಇದೆ ಅಲ್ಲ, ನೆನ್ನೆನೇ ಸ್ಟಾರ್ಟ್ ಆಗಿತ್ತು. ಇವತ್ತು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ. ಅದಕ್ಕಂತನೇ ತಿಂಡಿ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಸರಿ ಒಂದೇ ಸರಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ತಿಂಡಿ ಆಯಿತು. ಅಡುಗೆಗೆ ಆಮೇಲೆ ರೆಡಿ ಮಾಡ್ತೀನಿ. ಸದ್ಯಕ್ಕೆ 1 ಅವರ್ ಲೈವ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊತೀನಿ. ಇದು ಏನೋ ಬಿರಿಯಾನಿ ಮಾಡೋಣ ಅಂತ, ಮಟನ್ ಬಿರಿಯಾನಿ. ಅದರಲ್ಲೂ ಮಲ್ಲಿಕಾ ಬಿರಿಯಾನಿ ಅಂದರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಅಲ್ಲ. 100% ಮಲ್ಲಿಕಾ ಬಿರಿಯಾನಿ ಸ್ಟೈಲಲ್ಲೇ ಮಲ್ಲಿಕಾ ಬಿರಿಯಾನಿನ ಮಾಡ್ತೀನಿ. ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ರೆಸಿಪಿನ ನೋಡಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಕೂಡ ಎಕ್ಸೈಟೆಡ್ ಆಗಿದ್ದೀನಿ ರೆಸಿಪಿನ ಟ್ರೈ ಮಾಡೋದಕ್ಕೆ. ಒಂದಷ್ಟು ಟಿಪ್ಸ್ಗಳ ಸಮೇತ ಹೇಳ್ತೀನಿ, ಯಾವ ಥರ ಮಾಡಿದ್ರೆ ಮಲ್ಲಿಕಾ ಬಿರಿಯಾನಿ ಪರ್ಫೆಕ್ಟಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇದರಲ್ಲಿ. ಜೊತೆಯಲ್ಲಿ ಇನ್ನೊಂದು ಐಟಮ್ ಅಂದ್ಕೊಂಡಿದ್ದೀನಿ, ಗ್ರಿಲ್ ಚಿಕನ್ ಮಾಡೋದಕ್ಕೆ ಅಂತ. ಅದೇನು ಇನ್ನು ಚಾರ್ಕೋಲ್ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದಾರೆ. ಅದು ಸಿಕ್ಕಿದ್ರೆ ತಗೊಂಬಂದ್ರೆ ಮಾಡಬೇಕು, ಯಾಕಂದರೆ ಕೆಂಡ ಬೇಕಲ್ಲ ಗ್ರಿಲ್ ಮಾಡೋದಕ್ಕೆ. ಅದಕ್ಕೇನೆ ಅದೇನೋ ಗ್ರಿಲ್ ಮಾಡೋದನ್ನ ತರಿಸ್ಕೊಂಡಿದ್ದೀನಿ, ಆದರೆ ಅದಕ್ಕೆ ಚಾರ್ಕೋಲ್ ತಗೊಂಬಂದಿಲ್ಲ ಇನ್ನೂ ಕೂಡ. ಅದು ಬೇಕು, ಅದನ್ನು ತೊಗೊಂಬಂದ್ಮೇಲೆ ಮಾಡಬೇಕು. ಅದೇನಾದ್ರು ಸಿಕ್ಕಿದ್ರೆ ಇದು ಕೂಡ ತೊಗೊಂಬರ್ತಾರೆ, ಚಿಕನ್ದು ಲೆಗ್ ಪೀಸು. ಅದನ್ನು ಗ್ರಿಲ್ ಮಾಡಬೇಕು. ನನಗೆ ಎಷ್ಟೋ ದಿನದ ಆಸೆ ಲೆಗ್ ಪೀಸ್ ಗ್ರಿಲ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಅದನ್ನು ಇವತ್ತು ಮನೇಲೇ ಮಾಡಬೇಕು. ನೋಡೋಣ, ಅದೇನಾದರೂ ಆದರೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಎಲ್ಲನೂ ಇವತ್ತು ಟೋಟಲಾಗಿ ಬೆಳಗಿನ ಸಂಜೆ ತನಕ ನಾನು ಏನೇನು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಒಂದು ಕಮೆಂಟ್ ಕೂಡ ಮಾಡಿ, ರೆಸಿಪಿ ಹೆಂಗಿತ್ತು, ಈ ಸಂಡೇ ಇವತ್ತು ನಂದು ದಿನ ಹೆಂಗಿತ್ತು ಎಲ್ಲನೂ ಶೇರ್ ಮಾಡಿರ್ತೀನಿ ಅಲ್ಲ, ಒಂದು ಕಮೆಂಟ್ ಹಾಕಿ. ನನಗೂ ಕೂಡ ಗೊತ್ತಾಗುತ್ತೆ ನೀವು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅಂತ. ಅಷ್ಟೇ. ಇನ್ನಿವತ್ತು ನೋಡೋಣ ಬೆಳಗಿಂದ ಸಂಜೆ ತನಕ ನನ್ನ ದಿನ ಹೆಂಗಿರುತ್ತೆ. ಈಗ 9:30 ಟೈಮು, 9:30ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೋಡೋಣ ನೈಟ್ ತನಕ ನನ್ನ ದಿನ ಹೆಂಗೆ ಹೋಗುತ್ತೆ, ಏನೇನಾಗುತ್ತೆ ಏನೂ ಗೊತ್ತಿಲ್ಲ. ಎಲ್ಲನೂ ಹೆಂಗೆ ಹೋದರೆ ಹಂಗಂಗೆ ಶೇರ್ ಮಾಡ್ಕೊತೀನಿ. ಇನ್ನು ಸದ್ಯಕ್ಕೆ ಇವಾಗ ಸ್ವಲ್ಪ ಹೊತ್ತು ಲೈವ್ ಮಾಡ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ಅಡುಗೆಗೆ ರೆಡಿ ಮಾಡ್ಕೊತೀನಿ. ಅಡುಗೆಗೆ ರೆಡಿ ಮಾಡ್ಕೊಂಡಾಗ ಏನೇನೆಲ್ಲ ತಗೋಬೇಕು, ಹೆಂಗೆ ಮಾಡಬೇಕು ಎಲ್ಲನೂ ಶೇರ್ ಮಾಡ್ಕೊತೀನಿ. ಓಕೆ, ಬನ್ನಿ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾನು 1 ಅವರ್ ಲೈವ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಚಿಕನ್ನು ಮತ್ತು ಮಟನ್ನು ತೊಗೊಂಬಂದಿದ್ರು. ಚಿಕನ್ ಲೆಗ್ ಪೀಸು ಮತ್ತು ಲಿವರ್ ಕೂಡ ತೊಗೊಂಬಂದಿದ್ರು, ಮತ್ತು ಮಟನ್ ಕೂಡ ತಂದಿದ್ರು. ಮಟನ್ನ ಬಿರಿಯಾನಿಗೆ ಅಂತ ಹೇಳಿ ತರಿಸ್ಕೊಂಡಿದ್ದು. ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲೂ ನಾನು ಹೇಳ್ದಂಗೆ ಮಲ್ಲಿಕಾ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪರ್ಫೆಕ್ಟ್ ಮೆಥಡಲ್ಲಿ ಮಲ್ಲಿಕಾ ಬಿರಿಯಾನಿನ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಜೊತೆಯಲ್ಲಿ ಈ ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿಕೊಂಡು ಬಿರಿಯಾನಿನ ಮನೇಲೇ ಮಾಡ್ಕೊತೀನಿ. ಹೋಟ್ಲಿಗೆ ಹೋಗಬೇಕು ಅಂತ ಏನೂ ಇಲ್ಲ. ತುಂಬ ಜನ ಮಲ್ಲಿಕಾ ಬಿರಿಯಾನಿನ ಆಸೆ ಪಡ್ತೀರಾ ಅಲ್ವಾ. ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಯಾವಾಗ ಬೇಕೋ ಆವಾಗ ನಾವೇ ಮಾಡ್ಕೊಂಡು ತಿನ್ಬೋದು. ಹೋಟ್ಲಿಗೆ ಹೋಗಬೇಕು ಅಂತ ಏನೂ ಇಲ್ಲ. ನಾನು ಲಾಸ್ಟ್ ವೀಕು ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿಂದಿದ್ವಿ, ಗುಂಡು ಪಲಾವ್ ಅಂತ ಅಂದ್ಬಿಟ್ಟು. 250 ರೂಪಾಯಿ ಕೊಟ್ಟು ಒಂದು ಬಿರಿಯಾನಿ ತೊಗೊಂಡಿದ್ದು. ಬರೀ 3 ಪೀಸ್ ಹಾಕಿದ್ರು. ಬಿರಿಯಾನಿ ಕೂಡ ನಾರ್ಮಲ್ ಟೇಸ್ಟೇ ಇತ್ತು. ಆದರೆ ಇವತ್ತು ಮನೆಯಲ್ಲೇ ಮಾಡ್ಕೊಂಡಿದ್ದು ಮನಸ್ಫೂರ್ತಿಯಾಗಿ ಎಷ್ಟು ಬೇಕೋ ಅಷ್ಟು ತಿನ್ನೋಷ್ಟು ಬಿರಿಯಾನಿ ಆಗಿತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಮೆಥಡಲ್ಲಿ ಈಸಿಯಾಗಿ ಕೂಡ ಮಾಡ್ಕೊಬೋದು. ತುಂಬ ಹೆಚ್ಚಿಗೆ ಇದಕ್ಕೆ ಐಟಮ್ಸು ಬೇಕಾಗಿಲ್ಲ, ತುಂಬ ಶ್ರಮ ತಗೊಳ್ಳೋ ಅವಶ್ಯಕತೆಯೂ ಇಲ್ಲ. ಬಿರಿಯಾನಿ ಬೇಗನೆ ಆಗಿಬಿಡುತ್ತೆ. ವೆಜ್ ರೆಸಿಪಿಗಳಿಗಿಂತ ನಾನ್ ವೆಜ್ ರೆಸಿಪಿಗಳು ಬೇಗನೆ ಮಾಡ್ಕೊಂಬಿಡ್ಬೋದು. ಇನ್ನಿವಾಗ ಮಟನ್ನು ಅರ್ಧ kg ತೊಗೊಂಬಂದಿದ್ರು. ಮಟನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು 2-3 ಸಲ. ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ
ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ರುಚಿಗೆ ಉಪ್ಪು ಅಂದರೆ ಮಟನ್ಗೆ ಉಪ್ಪಿಡಿಬೇಕಲ್ಲ, ಹಾಗಾಗಿ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಷಲ್, ಅದು ಎಳೆ ಮಟನ್ನು ತುಂಬ ವಿಷಲ್ಲು ಬೇಕಾಗಿಲ್ಲ, ಒಂದು 2-3 ವಿಷಲ್ ಆದರೆ ಸಾಕಾಗುತ್ತೆ. ಬಲ್ತಿರೋ ಮಟನ್ ಆದರೆ ಸ್ವಲ್ಪ ಜಾಸ್ತಿ ವಿಷಲ್ ಬೇಕಾಗುತ್ತೆ. ಆದಷ್ಟು ಎಳೆ ಮಟನ್ ತಗೊಂಡ್ರೇ ಬಿರಿಯಾನಿಗಳು ಚೆನ್ನಾಗಿರುತ್ತೆ. ಯಾಕಂದರೆ ಮಟನ್ ಚೆನ್ನಾಗಿ ಬೆಂದ್ರೇ ಬಿರಿಯಾನಿ ತಿನ್ನೋದಕ್ಕೆ ಚಂದ. ತುಂಬ ಗಟ್ಟಿ ಮಟನ್ ಇತ್ತು ಅಂತಂದರೆ ಅದು ಮಟನ್ ಬೇಯಲ್ಲ, ಒಂಥರ ರಬ್ಬರ್ ಥರ ಅನಿಸ್ಬಿಡುತ್ತೆ, ಬಿರಿಯಾನಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಹಂಗಿರುತ್ತೆ. ಹಂಗಾಗಿ ಸ್ವಲ್ಪ ಎಳೆ ಮಟನ್ನೇ ತೊಗೊಬೇಕು. ಜೊತೆಯಲ್ಲಿ ಸ್ವಲ್ಪ ಚರ್ಬಿ ಹಾಕಿಸ್ಕೊಂಡ್ರೆ ಸಖತ್ತಾಗಿ ಬರುತ್ತೆ ಬಿರಿಯಾನಿ ಟೇಸ್ಟ್ ಮಾತ್ರ. ಅದನ್ನು ಒಂದು ವಿಷಲ್ ಅಂದರೆ ಒಂದು 3 ವಿಷಲ್ ಆಗಲಿ ಅಂತ ಇಟ್ಬಿಟ್ಟು ಇನ್ನು ಸ್ವಲ್ಪ ತರಕಾರಿ ಕೂಡ ತೊಗೊಂಬಂದಿದ್ದೆ ಬೆಳಗ್ಗೆನೇ. ಇನ್ನು ಬಿರಿಯಾನಿಗೆಲ್ಲ ಕೊತ್ತಂಬರಿ ಪುದೀನ ಬೇಕಾಗಿತ್ತಲ್ಲ, ಹಾಗಾಗಿ ತಂದಿರೋದನ್ನೆಲ್ಲ ಈ ಥರ ಎತ್ತಿಟ್ಬಿಡೋಣ ಅಂತ ತೆಗಿತಾ ಇದ್ದೀನಿ. ಜೊತೆಯಲ್ಲಿ ಬಿರಿಯಾನಿಗೆಲ್ಲ ಏನೇನು ಬೇಕೋ ಅದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಐಟಮ್ ಏನು ಬೇಕಾಗಿಲ್ಲ ಇದಕ್ಕೆ. ಕೊತ್ತಂಬರಿ, ಪುದೀನ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಅದು ರುಬ್ಬೋದಕ್ಕೆ ಬೇಕಾಗತ್ತೆ. ಇನ್ನೆಲ್ಲ ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕು, ಬಿರಿಯಾನಿ ಪೌಡ್ರನ್ನ. ಅದನ್ನು ಆಮೇಲೆ ಮಾಡ್ಕೊಳ್ಳೋವಾಗ ತೋರಿಸ್ತೀನಿ. ಇನ್ನು ಸ್ವಲ್ಪನೇ ತರಕಾರಿ ತಂದಿದ್ದು. ಇಷ್ಟು ತರಕಾರಿಗೆ 150 ರೂಪಾಯಿ ಬಿಲ್ ಆಗಿದೆ. ಅಲ್ಲಿ ಏನೂ ಇಲ್ಲ ತರಕಾರಿ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಒಂದು ಕ್ಯಾಪ್ಸಿಕಮ್ಮು, 2 ಸೌತೆಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಧನಿಯಾ ಬೇಕಾಗಿತ್ತು ಅಂತ ಒಂದು ಪ್ಯಾಕೆಟ್ ಧನಿಯಾ ತಗೊಂಡೆ. ಇಷ್ಟಕ್ಕೇನೆ 150 ರೂಪಾಯಿ ಬಿಲ್ ಆಗಿದೆ. ಈ ನಡುವೆ ಅಂಗಡಿಗೆ ಹೋದರೆ ಅಂತೂ ಅದು ಎಷ್ಟು ಬಿಲ್ ಆಗುತ್ತೋ ಗೊತ್ತೇ ಆಗಲ್ಲ. ತುಂಬ ರೇಟ್ ಆಗಿಬಿಟ್ಟಿದೆ. ಸೊಪ್ಪು ತರಕಾರಿ ಕೂಡ ತುಂಬ ರೇಟ್ ಆಗಿಬಿಟ್ಟಿದೆ. ಇವಾಗ ನಾನ್ ವೆಜ್ ಬೇಕಾದರೆ ಮಾಡ್ಕೊಂಡು ತಿನ್ಬಿಡ್ಬೋದೇನೋ, ಈ ತರಕಾರಿಗಳನ್ನ ತೊಗೊಂಬಂದು ಮಾಡೋದಕ್ಕಾಗ್ತಾಯಿಲ್ಲ, ಅಷ್ಟು ರೇಟ್ ಆಗಿದೆ ತರಕಾರಿಗಳೆಲ್ಲನೂ. ಇಷ್ಟೇ ಐಟಮ್ಗೆ ಅಷ್ಟಾಯಿತು ಬಿಲ್ಲು. ಸರಿ, ಇನ್ನೇನು ತೊಗೊಂಡಿದ್ದಾಯಿತು, ಬೇಕಾಗಿತ್ತಲ್ವ ಅಂತ ಅಂದ್ಬಿಟ್ಟು ತೊಗೊಂಬಂದೆ. ಕೊತ್ತಂಬರಿ ಸೊಪ್ಪೇನೋ ಅದು ನಾಟಿದಲ್ಲ, ಸ್ವಲ್ಪ ಸ್ಮೆಲ್ ಕಮ್ಮಿ ಇದೆ. ಅದಕ್ಕೇನೆ ಒಂದು ಸ್ವಲ್ಪ ಬಿಡಿಸ್ಕೊಂಡೆ. ಪುದೀನ ಸ್ವಲ್ಪ ಜಾಸ್ತಿನೇ ಬಿಡಿಸ್ಕೊಂಡೆ. ಮೊನ್ನೆ ತೊಗೊಂಬಂದಿದ್ದು ಕೊತ್ತಂಬರಿ ಸೊಪ್ಪು ಇತ್ತು, ಅದು ನಾಟಿದು, ಚೆನ್ನಾಗಿತ್ತು ಸ್ಮೆಲ್ಲು ಗಮ್ಮಂತ. ಅದಕ್ಕೆ ಇದನ್ನು ಎತ್ತಿಟ್ಬಿಟ್ಟು ಅದನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ನಾಟಿ ಕೊತ್ತಂಬರಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಪುದೀನ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ನಾಟಿದು ಹಾಕಿದ್ರೇ ಚೆಂದ. ಈ ಫಾರಮ್ ಸ್ಮೆಲ್ಲು ಇರಲ್ಲ, ಅದು ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಇದನ್ನು ಬೇಡ ಅಂತ ಎತ್ತಿಟ್ಬಿಟ್ಟು ಅದನ್ನು ಬಿಡಿಸ್ಕೊಂಡಿದ್ದೀನಿ. ಇನ್ನು ಎಲ್ಲನೂ ಬಿಡಿಸ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ವಿಷಲ್ ಬಂದಿತ್ತು, ಅದನ್ನು ಕೂಡ ಆಫ್ ಮಾಡಿದ್ದೆ. ಅದು ವಿಷಲ್ ಇಳಿಲಿ ಅಂತ ಅಂದ್ಬಿಟ್ಟು. ಅಷ್ಟರಲ್ಲಿ ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಮಾಡ್ಕೊಬೇಕು. ಇದರಲ್ಲಿ ಇದೆ ಸೀಕ್ರೆಟ್ ಇಂಗ್ರೀಡಿಯೆಂಟು. ಇದೊಂದು ಪೌಡ್ರ್ ಮಾಡ್ಕೊಂಡ್ರೆ ಸಾಕು, ಬಿರಿಯಾನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಇನ್ನು ಎಕ್ಸ್ಟ್ರಾ ಯಾವ ಪೌಡ್ರುಗಳು ಹಾಕೋ ಅವಶ್ಯಕತೆಯೂ ಇಲ್ಲ, ಇದೊಂದು ಪೌಡ್ರ್ ಸಾಕು. ಅದಕ್ಕೆ ಇಷ್ಟು ಐಟಮ್ನ ತೊಗೊಂಡಿದ್ದೀನಿ ನಾನು. ಧನಿಯಾ ಕಾಳು ಒಂದು 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೆಣಸುಕಾಳು, 4 ಗೋಡಂಬಿ, ಸ್ವಲ್ಪ ಕಲ್ಲುವು, ಸ್ವಲ್ಪ ಜೀರಿಗೆ ಮತ್ತು ಸೋಂಪು 1 ಸ್ಪೂನ್ ಅಷ್ಟು, ಏಲಕ್ಕಿ ಒಂದು 3, ಇದಿಷ್ಟು ತೊಗೊಂಡಿದ್ದೀನಿ. ಪಲಾವ್ ಎಲೆ ಕೂಡ ತಗೊಂಡಿದ್ದೀನಿ. ಅದಷ್ಟನ್ನು ಲೈಟಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಬೇಕಾಗತ್ತೆ. ಇನ್ನಿದು ರುಬ್ಬೋದಕ್ಕೆ ಅಂತ ಕೊತ್ತಂಬರಿ ಸೊಪ್ಪು, ಪುದೀನ ತೊಳೆದು ಇಟ್ಟಿದ್ದೀನಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ಮತ್ತು 2 ಟೊಮೆಟೊ, 2 ಈರುಳ್ಳಿ ತೊಗೊಂಡಿದ್ದೀನಿ. ಈ ಕಡೆ ಮಟನ್ ಕೂಡ ಬೆಂದಿದೆ.
ಇನ್ನು ಇವಾಗ ಇದನ್ನು ಲೈಟಾಗಿ ಹುರ್ಕೊಬೇಕಾಗತ್ತೆ, ಯಾಕಂದರೆ ಹಂಗೆ ಪುಡಿ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಇದೆಲ್ಲ ಸ್ಪೈಸಸ್ನು ಹಾಕ್ಕೊಂಬಿಟ್ಟು ಲೈಟಾಗಿ ಹುರ್ಕೊಬೇಕು. ತುಂಬ ಏನು ಕಪ್ಪಗಾಗೋ ತನಕ ಸೀದೋಗೋ ತನಕ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪುಡಿ ಆಗೋದಕ್ಕೆ ಅದು ಸ್ವಲ್ಪ ಏನಂತಾರೆ ಕ್ರಿಸ್ಪಿಯಾಗಾದರೆ ಸಾಕು. ಹಾಗಾಗಿ ಈ ಥರ ಪಲಾವ್ ಎಲೆನೆಲ್ಲ ಸಣ್ಣ ಸಣ್ಣದಾಗಿ ಮುರಿದು ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ಇನ್ನು ಎಲ್ಲ ಸ್ಪೈಸಸ್ನು ಹಾಕ್ಕೊಂಡಿದ್ದೀನಿ. ಚಕ್ಕೆ ಒಂದು 2 ಪೀಸಷ್ಟು ಸಣ್ಣ ಸಣ್ಣ ಪೀಸು, ಒಂದು 5-6 ಲವಂಗ, ಮೆಣಸ್ಕಾಳು, ಸೋಂಪು, ಜೀರಿಗೆ, ಕಪ್ಪು ಜೀರಿ ಅಥವಾ ಇದು ಏನೋ ಶಾಹಿ ಜೀರಾ ಅಂತ ಬರುತ್ತೆ ಅಲ್ಲ, ಅದನ್ನು ಕೂಡ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಆದರೆ ನನ್ನ ಹತ್ರ ಅದಿಲ್ಲ, ಹಾಗಾಗಿ ಇನ್ನು ಮಿಕ್ಕಿದ ಎಲ್ಲನೂ ಹಾಕಿದ್ದೀನಿ. ಇದಿಷ್ಟು ಐಟಮ್ನ ಹಾಕ್ಕೊಳ್ಳೇಬೇಕು. ಈ ಥರ ಲೈಟಾಗಿ ಹುರ್ಕೊಬೇಕಾಗತ್ತೆ. ಹುರ್ಕೊಂಡಾದ್ಮೇಲೆ ಅದನ್ನು ಈ ಥರ ನಾನು ಕುಟಾಣಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊತಾ ಇಲ್ಲ. ನಿಮಗೆ ಕುಟಾಣಿ ಇಲ್ಲ ಅಥವಾ ಇದ್ದರೂ ಕೂಡ ಟೈಮ್ ಇಲ್ಲ ಅನ್ನೋದಾದರೆ ನೀವು ಮಿಕ್ಸಿ ಜಾರಲ್ಲೇ ಪುಡಿ ಮಾಡ್ಕೊಳ್ಳಿ. ನನಗೆ ಇದೇ ಬೇಕಾಗಿತ್ತು, ಇದೇ ಇದರಲ್ಲಿ ಮೇಯ್ನ್ ಸೀಕ್ರೆಟು ಅಂತ ಹೇಳಿದ್ದು. ಈ ಥರ ಕುಟ್ಟಿ ಪುಡಿ ಮಾಡಿದ್ರೇ ಅದರ ಟೇಸ್ಟ್ ಸಖತ್ತಾಗಿರುತ್ತೆ. ನಾವು ಮಿಕ್ಸಿ ಜಾರಲ್ಲಿ ಮಾಡೋದಕ್ಕೂ ಈ ಥರ ಕಲ್ಲಲ್ಲಿ ಪುಡಿ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ತುಂಬ ಇದೆ. ಹಾಗಾಗಿ ನಾನು ಈ ಕುಟಾಣಿನಲ್ಲಿ ಹಾಕ್ಕೊಂಡು ಈ ಥರ ಕುಟ್ಟಿ ಪುಡಿ ಮಾಡ್ಕೊತಾ ಇರೋದು. ಅದಕ್ಕೆ ಲೈಟಾಗಿ ಬಿಸಿ ಮಾಡಿದ್ದು. ಬಿಸಿ ಮಾಡಿದ್ರೇ ಅದು ಪುಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಬೇಕಾಗತ್ತೆ. ಫುಲ್ ನೈಸಾಗಿ ಪೌಡ್ರು ಈಗ ಅಂಗಡಿಲೆಲ್ಲ ಹೆಂಗೆ ಸಿಗುತ್ತೆ ಅಲ್ಲ, ನೋಡ್ತಿರ್ಬೋದು ಇವಾಗ ನೀವು ಕುಟ್ಟಿ ಪುಡಿ ಮಾಡಾದ್ಮೇಲೆ ಯಾವ ಥರ ಇದೆ ಅಂತ. ಇಷ್ಟು ಮಾತ್ರ ನಾವು ಪೌಡ್ರ್ ಮಾಡ್ಕೊಬೇಕು. ಈ ಪೌಡ್ರೇ ಇದಕ್ಕೆ ಬಿರಿಯಾನಿಗೆ ಮೇಯ್ನ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೇನೆ. ಮಲ್ಲಿಕಾ ಬಿರಿಯಾನಿ ಮಾಡೋದು ಹಿಂಗೇನೆ ಈ ಥರ ಪೌಡ್ರನ್ನ ಮಾಡ್ಕೊಬೇಕಾಗತ್ತೆ. ಇನ್ನು ಇದಕ್ಕೆ ಎಲ್ಲ ಸ್ಪೈಸಸ್ಸು ಹಾಕಿರೋದ್ರಿಂದ ಎಕ್ಸ್ಟ್ರಾ ಯಾವುದೇ ಪೌಡ್ರ್ಗಳು ಹಾಕೋ ಅವಶ್ಯಕತೆ ಇಲ್ಲ. ಇದೊಂದೇ ಸಾಕು ನಮಗೆ ಪೌಡ್ರು. ಇದು ಒಂದು 2 ಸ್ಪೂನಷ್ಟು ಪೌಡ್ರ್ ಆಗುತ್ತೆ ನಾನು ತಗೊಂಡಿರೋ ಐಟಮ್ಗೆ. ಅರ್ಧ kg ಚಿಕನ್ನು, 1 ಗ್ಲಾಸ್ ಅಕ್ಕಿ ಅಂದರೆ 1/4 kg ಅಕ್ಕಿ ಅಷ್ಟೇ, ಜಾಸ್ತಿ ಹಾಕ್ತಿಲ್ಲ. ಅಷ್ಟಕ್ಕೆ ಸಾಕಾಗತ್ತೆ ಈ ಪೌಡ್ರು. ಇನ್ನು ಜಾಸ್ತಿ ಮಾಡ್ತೀವಿ ಅಂದರೆ ಇದ್ರ ಕ್ವಾಂಟಿಟಿನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಷ್ಟೇನೆ. ಪೌಡ್ರನ್ನ ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡು ಇನ್ಸ್ಟೆಂಟಾಗಿ ಪೌಡ್ರನ್ನ ರೆಡಿ ಮಾಡಿ ಹಾಕೋದ್ರಿಂದ ಅದು ಟೇಸ್ಟ್ ಆಗಲಿ, ಆ ಸ್ಮೆಲ್ ಆಗಲಿ, ಅದೊಂದು ಎಕ್ಸ್ಟ್ರಾ ಲೆವೆಲ್ಲೇ ಇರುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಬಿರಿಯಾನಿನ ಈ ಥರ ಮನೆಯಲ್ಲಿ ಮಾಡಿ. ಇನ್ನು ಯಾವತ್ತೂ ಹೋಟ್ಲಲ್ಲಿ ಬಿರಿಯಾನಿನೇ ತಿನ್ನಲ್ಲ ನೀವು, ಅಷ್ಟು ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ ನಿಜವಾಗ್ಲೂ ಕೂಡ. ನನಗಂತೂ ವಿಡಿಯೋ ಎಡಿಟ್ ಮಾಡೋವಾಗಲೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಅಷ್ಟು ಟೇಸ್ಟ್ ನನಗೆ ನೆನೆಸ್ಕೊಂಡು ಅಷ್ಟಿಷ್ಟ ಆಗ್ತಾಯಿತ್ತು. ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಕೊಂಡು ತಿಂದರು. ಅವರಂತೂ ನಿಜವಾಗ್ಲೂ ಮಲ್ಲಿಕಾ ಬಿರಿಯಾನಿ ಅಲ್ಲೇ ಹೋಗಿ ತಿಂದಿರೋ ಥರ ಇದೆ ಟೇಸ್ಟ್, ಇದು ಅದಕ್ಕಿಂತ ಸಕ್ಕತ್ತಾಗಿದೆ ಅಂತ. ಇನ್ನು ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಾದಮೇಲೆ ಈ ಕಡೆ ಮಿಕ್ಸಿ ಜಾರ್ಗೆ ಕೊತ್ತಂಬರಿ, ಪುದೀನ, ಚಕ್ಕೆ ಲವಂಗ ಇಲ್ಲ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ. ಇನ್ನಿಲ್ಲಿ ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಮಟನ್ ಕೂಡ ಬೇಯಿಸಿ ಇಟ್ಟಿದ್ದೀನಿ. ಮತ್ತು ಅಕ್ಕಿ ಕೂಡ. ಇದು ಇನ್ನೊಂದು ಟಿಪ್ ಅಂದರೆ ಅಕ್ಕಿನ ತೊಳೆದು ನೆನೆಸಿ ಇಡೋ ಅವಶ್ಯಕತೆ ಇಲ್ಲ ಇದಕ್ಕೆ. ಈ ಬಿರಿಯಾನಿಗೆ ಅಕ್ಕಿನ ನೆನೆಸಿ ಇಡಬಾರ್ದು, ಹಾಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಗೆ ಹಾಕಬೇಕು. ಅಕ್ಕಿನ ನೆನೆಸಿಡೋ ಅವಶ್ಯಕತೆ ಇಲ್ಲ. ಇನ್ನೀಗ ಅದೇ ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಮಟನ್ ಬೇಯಿಸಿರೋ ಕುಕ್ಕರ್ನ. ಅದನ್ನ ಇಟ್ಕೊಂಡು ಕುಕ್ಕರ್ಗೆ ಒಂದು 7-8 ಸ್ಪೂನಷ್ಟು ಎಣ್ಣೆ ಹಾಕ್ಕೋತೀನಿ. ಸ್ಪೂನ್ ಚಿಕ್ಕದಿದೆ ಅಲ್ಲ, ಹಾಗಾಗಿ ಒಂದು 7-8 ಸ್ಪೂನ್ ಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಬಿರಿಯಾನಿಗೆ ಒಂಥರ ಏನಂತಾರೆ ಚೆನ್ನಾಗಿ ಅನಿಸೋದು, ಬಿರಿಯಾನಿ ಟೇಸ್ಟ್ ಕೂಡ ಚೆನ್ನಾಗಿ ಬರೋದು. ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇನ್ನು ಯಾವುದೇ ಸ್ಪೈಸಸ್ನ ನಾನು ಎಕ್ಸ್ಟ್ರಾ ಹಾಕ್ಕೊತಾ ಇಲ್ಲ, ಅದೊಂದೇ ಪೌಡ್ರ್ ಅಷ್ಟೇನೆ. ಇದಕ್ಕೆ ಇನ್ನು ಯಾವುದೇ ಸ್ಪೈಸಸ್ ಬೇಕಾಗಿಲ್ಲ. ಬೇಕಿದ್ರೆ ಹಾಕ್ಕೋಬೋದು, ನನಗೆ ಅವಶ್ಯಕತೆ ಇಲ್ಲ ಅನ್ನಿಸ್ತು ನಾನು ಹಾಕ್ಕೊಂಡಿಲ್ಲ ಅಷ್ಟೇನೆ. ಈರುಳ್ಳಿ ಈ ಥರ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿ. ಇನ್ನು ಈರುಳ್ಳಿ ಇಷ್ಟು ಕೆಂಪಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಮಟನ್ನ ಬೇಯಿಸಿ ಇಟ್ಕೊಂಡಿರೋದಿತ್ತಲ್ಲ, ಬರೀ ಮಟನ್ ಮಾತ್ರ ತೆಗೆದು ಹಾಕ್ಕೋತಾ ಇದ್ದೀನಿ. ನೀರನ್ನಿನ್ನೂ ಹಾಕಿಲ್ಲ. ನೀರನ್ನ ವೇಸ್ಟ್ ಮಾಡೋಂಗಿಲ್ಲ, ನೀರು ಮತ್ತೆ ಹಾಕ್ಕೋಬೇಕು. ಮಟನ್ ಬೇಯಿಸಿರೋ ನೀರನ್ನೆಲ್ಲನೂ ಬಿಸಾಕಂಗಿಲ್ಲ. ಹಾಗಾಗಿ ಇನ್ನಿವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಟನ್ನ ಫಸ್ಟು ಎಣ್ಣೆಯಲ್ಲಿ. ನಾನು ಆವಾಗಲೇ ಮಟನ್ ಬೇಯಿಸೋದಕ್ಕಿಡೋವಾಗ ನಾನು ಯಾವುದೇ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿರಲಿಲ್ಲ, ಡೈರೆಕ್ಟು ನೀರು ಹಾಕ್ಬಿಟ್ಟು ಇಟ್ಟಿದ್ದು. ಇವಾಗ ಮಟನ್ನ ನಾನು ಫ್ರೈ ಮಾಡ್ಕೊತಾ ಇರೋದು ಚೆನ್ನಾಗಿ. ಮಟನ್ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಹಾಕಿರೋದು. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಬಿರಿಯಾನಿ ಪೌಡರ್ನ ಇವಾಗ ಹಾಕ್ಕೊಬೇಕಾಗತ್ತೆ. ಇವಾಗ ಹಾಕ್ಕೊಂಡು ಈಗ ಇದು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಜೊತೆಲಿ ಟೊಮೆಟೊ ಕೂಡ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಕೂಡ ಒಟ್ಟೊಟ್ಟಿಗೆ ಫ್ರೈ ಆಗುತ್ತೆ ಅಂತ ಅಂದ್ಬಿಟ್ಟು, ಅದು ಕೂಡ ಸಾಫ್ಟಾಗಿ ಫ್ರೈ ಆಗಬೇಕಲ್ಲ, ಹಾಗಾಗಿ
ಜೊತೆಯಲ್ಲಿ ಸ್ವಲ್ಪ ಮೊಸರು ಕೂಡ ಹಾಕ್ಕೋತಾ ಇದ್ದೀನಿ ಈಗ. ಮೊಸರು ಹಾಕೋದು ಬಿರಿಯಾನಿಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ. ಹಾಗಾಗಿ ಮೊಸರನ್ನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಯಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇರೋದು. ಉಪ್ಪನ್ನ ಆವಾಗಲೇ ನಾನು ಮಟನ್ ಬೇಯೋದಕ್ಕೂ ಕೂಡ ಹಾಕಿದ್ದೆ. ಈಗ ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಎಲ್ಲನೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಆವಾಗಲೇ ನೀರು ತೆಗೆದಿಟ್ಟಿದ್ದೆ ಅಲ್ಲ ನಾನು ಮಟನ್ ಬೇಯಿಸಿರೋದು, ಅದು ನನಗೆ 1.5 ಗ್ಲಾಸಷ್ಟು ಬಂದಿತ್ತು. ಟೋಟಲ್ಲು ಮಾಮೂಲಿ ನೀರನ್ನು ಕೂಡ ಸೇರಿಸ್ಬಿಟ್ಟು 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ಅದರಲ್ಲಿ 1 ಗ್ಲಾಸ್ ಅಕ್ಕಿ ನಾನು ತೊಗೊಂಡಿರೋದು, ಹಾಗಾಗಿ 2 ಗ್ಲಾಸ್ ನೀರಾದರೆ ಕರೆಕ್ಟಾಗಿ ಆಗುತ್ತೆ, ಸಾಕಾಗುತ್ತೆ. ಇನ್ನು ಅಕ್ಕಿನೂ ಕೂಡ ತೊಳೆದ್ಬಿಟ್ಟು ಹಾಗೆ ಹಾಕ್ಕೋತಾ ಇದ್ದೀನಿ. ನೆನೆಸಿಟ್ಟಿಲ್ಲ ಅಕ್ಕಿನ, ಮರಿಬೇಡಿ, ನೆನೆಸಿಡೋದು ಬೇಕಾಗಿಲ್ಲ ಅಕ್ಕಿನ. ಡೈರೆಕ್ಟು ತೊಳೆದಿದ ತಕ್ಷಣ ಹಾಗೆ ಹಾಕ್ಕೊಂಡ್ರೆ ಆಯಿತು, ನೆನೆಸಿಡೋದು ಬೇಡ ಇದಕ್ಕೆ. ಇನ್ನು ಅಕ್ಕಿನೂ ಹಾಕ್ಕೊಂಡು ಅಕ್ಕಿ ಚೆನ್ನಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಅದು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಒಂದು 2 ಕುದಿ ಬಂದ ಮೇಲೆ ಈ ಥರ ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಷಲ್ ಸಾಕು. ಯಾಕಂದರೆ ಮಟನ್ ಮುಂಚೆನೇ ಬೇಯಿಸ್ಕೊಂಡಿದ್ದೀವಿ ನಾವು, ಹಾಗಾಗಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು 2ರಿಂದ 3 ವಿಷಲ್ಗೆ ಆಫ್ ಮಾಡಿಬಿಟ್ರೆ ಸಾಕಾಗತ್ತೆ. ಇನ್ನು ಆ ಕಡೆ ನಾನು ಅದು ಕೂಡ ಆಯಿತು, ಬಿರಿಯಾನಿ ಆಗಿತ್ತಲ್ಲ. ಇನ್ನು ಈ ಕಡೆ ಏನು ಚಿಕನ್ ಲೆಗ್ ಪೀಸ್ ತೊಗೊಂಬಂದಿದ್ರು, ಅದನ್ನು ಕೂಡ ಗ್ರಿಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ, ಅದನ್ನು ಮಾಡೋದಕ್ಕೆ ಈಗ ರೆಡಿ ಮಾಡ್ತಾಯಿದ್ದೀನಿ. ಇದನ್ನೀಗ ಮ್ಯಾರಿನೇಟ್ ಮಾಡಿಬಿಡೋಣ ಅಂದ್ಬಿಟ್ಟು ಚಿಕನ್ನ ಅಂದರೆ ಲೆಗ್ ಪೀಸ್ನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಏನು ಚಿಕನ್ ಲೆಗ್ ಪೀಸ್ಗೆ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ. ಏನಂತಾರೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ ಅದಕ್ಕೆಲ್ಲನೂ ಲೆಗ್ ಪೀಸ್ಗೆ. ಇದಕ್ಕೆ ಇವಾಗ ಬೇಕಿದ್ರೆ ಒಂಚೂರು ಮೊಸರು ಮತ್ತು ಇಲ್ಲಾಂದರೆ ನಿಂಬೆ ರಸ ಏನು ಬೇಕಾದರೂ ಹಾಕ್ಕೋಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಬೇಡ ಅಂತ, ಯಾಕಂದರೆ ಬಿರಿಯಾನಿನೂ ಅದೇ ಥರ ಇತ್ತಲ್ಲ ಮಸಾಲೆ, ಇದಕ್ಕೂ ಅದೆಲ್ಲ ಬೇಡ ಅಂದ್ಬಿಟ್ಟು ನಾನು ಇದಕ್ಕೆ ಅದೆಲ್ಲ ಹಾಕಿಲ್ಲ. ಬರೀ ಡ್ರೈ ಪೌಡ್ರ್ಗಳನ್ನ ಹಾಕಿಬಿಟ್ಟು ನೀರು ಕೂಡ ಹಾಕಿಲ್ಲ. ಚಿಕನಲ್ಲಿ ಎಷ್ಟು ನೀರಿತ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡಿರೋದು. ಈ ಥರ ಮಾಡಿಬಿಟ್ಟು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಟ್ಟೆ. ಅಷ್ಟರಲ್ಲಿ ಈ ಕಡೆ ಕೆಂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಗ್ರಿಲ್ ತೊಗೊಂಡಿದ್ದೆ ಅಲ್ಲ ನಾನು, ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಅದು ಒಳ್ಳೆ ಹಳೆ ಕಾಲದ ಸೂಟ್ಕೇಸ್ ಥರ ಇದೆ, ಟ್ರಂಕ್ ಥರ ಚಿಕ್ಕದಾಗಿ ಚೆನ್ನಾಗಿದೆ ಟ್ರಂಕೆ. ಅದು ಚೆನ್ನಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ರೇಟು 500 ಚೇಂಜ್ ಎಷ್ಟೋ ಇತ್ತು, ಮರ್ತೋಗ್ಬಿಟ್ಟೆ. ನಾನು ತರಿಸ್ಕೊಂಡಿದ್ದು 2 ವಾರ ಆಯ್ತಲ್ಲ, ಹಾಗಾಗಿ ಚೆನ್ನಾಗಿದೆ ಒಟ್ಟಿನಲ್ಲಿ. ಚಿಕ್ಕದಾಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಚಿಕ್ಕದಾಗೇನು ತುಂಬಾ ಮಾಡ್ಕೊಬೋದು ಒಂದೇ ಸಲ ಇದರಲ್ಲಿ. ಈ ಥರ ಇದೆ, ಕೆಳಗಡೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ಒಳಗಡೆ ಅದು ಗ್ರಿಲ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಏನಂತಾರೆ ಸ್ಟ್ಯಾಂಡು ಅದು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಥರ ಕಡ್ಡಿಗಳು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಚುಚ್ಚಿಬಿಟ್ಟು ಮಾಡ್ಕೊತೀವಿ ಅಲ್ಲ ಬಾರ್ಬಿಕ್ಯೂ ಎಲ್ಲನೂ, ಅದು ಮಾಡ್ಕೊಳ್ಳೋದಕ್ಕೂ ಕೂಡ 5 ಇದೆ. ಒಟ್ಟೊಟ್ಟಿಗೆ ಮಾಡ್ಕೊಬೋದು, ಒಂದೇ ಸಲ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಬಾರ್ಬಿಕ್ಯೂ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ಇವತ್ತು ಗ್ರಿಲ್ ಮಾಡ್ತಾ ಇರೋದು ಚಿಕನ್ ಲೆಗ್ ಪೀಸ್ನ. ತುಂಬ ದಿನದ ಆಸೆ ನನಗೆ ಚಿಕನ್ ಲೆಗ್ ಪೀಸ್ನ ಗ್ರಿಲ್ ತಿನ್ನಬೇಕು ಅಂದ್ಬಿಟ್ಟು. ಹೋಟ್ಲಲ್ಲೆಲ್ಲ ತಿನ್ನೋದಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದ್ರೆ ಕೊಡಿಸ್ತಾ ಇರಲಿಲ್ಲ. ಅವ್ರು ಏನಂದರೆ ಯಾವ್ದ್ಯಾವ್ದು ಎಣ್ಣೆಗಳೆಲ್ಲ ಹಾಕಿ ಇದು ಮಾಡಿರ್ತಾರೋ ಏನೋ, ಹೆಂಗೆ ಬೇಯಿಸಿರ್ತಾರೋ ಗೊತ್ತಿಲ್ಲ, ಎಷ್ಟು ದಿನದ್ದು ಅಂತಲೂ ಗೊತ್ತಿಲ್ಲ. ಅದು ಬೇಡ ಸುಮ್ಮನೆ ಇರು ಅಂತ ಇರೋರು. ನನಗೆ ತಿನ್ನಬೇಕು ಅಂತ ಆಸೆ ಇತ್ತು, ಹಾಗಾಗಿ ಬೇಡ ಆಚೆ ಕೇಳಿದ್ರೆ ಕೊಡಿಸಲ್ಲ ಅಲ್ವಾ, ಬೇಡ ಮನೇಲೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ಇನ್ನು ಇದಕ್ಕೆ ಕಲ್ಲಿದ್ಲಲ್ಲ ಮಾಮೂಲಿ ಇದ್ಲು, ಅದು ಬೇಕಾಗಿತ್ತು. ಅದು ಆನ್ಲೈನಲ್ಲೆಲ್ಲ ರೇಟ್ ಜಾಸ್ತಿ, ಹಾಗಾಗಿ ಆನ್ಲೈನಲ್ಲಿ ಬೇಡ ಅಂದ್ಬಿಟ್ಟು ಇಲ್ಲಿ ಇದ್ರ ಹತ್ರ ಎಲ್ಲೋ ಸಿಗುತ್ತೆ ಅಂತಂದರು, ಬ್ಯಾಟ್ರಾಯನ್ಪುರದಲ್ಲೆಲ್ಲೋ, ಹಾಗಾಗಿ ಅಲ್ಲಿಂದ ತೊಗೊಂಬಂದಿದ್ರು. ಇಷ್ಟು ಇದ್ಲನ್ನ ಹಾಕಿದ್ದೀನಿ, ಕಲ್ಲಿದ್ಲು ಅಂತಲೇ ಬರುತ್ತೆ ಬಾಯಿಗೆ. ಈ ಇದ್ಲನ್ನ ಹಾಕಿದ್ದೀನಿ, ಇನ್ನೂ ಅಷ್ಟಿದೆ, ಎತ್ತಿಟ್ಕೊಂಡಿದ್ದೀನಿ ಅದನ್ನು. ಈ ಇದ್ಲನ್ನ ನಾನು ಫಸ್ಟ್ ಮಾಡಿದ ತಪ್ಪು ಇಲ್ಲೇನೆ, ಫಸ್ಟ್ ಟೈಮ್ ಹಿಂಗೆ ಆಗುತ್ತೆ ಏನಾದರೂ ಮಾಡೋಕ್ಕೋದ್ರೆ. ಆ ಇದ್ಲನ್ನ ನೀಟಾಗಿ ಚಚ್ಬಿಟ್ಟು ಫಸ್ಟು ಕೆಳಗಡೆ ಒಂದು ರೌಂಡು ಏನು ಮರಳೇನಾದರೂ ಹಾಕಿ ಇದ್ಲನ್ನ ಹಾಕಬೇಕು. ಇವ್ರು ಹೇಳಿದ್ರು ಅದ್ರ ಮೇಲೆ ಫಸ್ಟು ಮರಳು ಹಾಕು, ಆಮೇಲೆ ಅದ್ರ ಮೇಲೆ ಈ ಥರ ಇದ್ಲನ್ನೆಲ್ಲ ಪುಡಿ ಮಾಡಿ ಹಾಕು ಅಂತ. ನಾನಿಲ್ಲ ಏನೋ ಮಾಡಿಬಿಡ್ತೀನಿ ಅನ್ನೋ ಥರ ಹೋಗಿ ಈ ಥರ ಫಸ್ಟೇ ಹಿಂಗೆ ಇಟ್ಟೆ ಅದನ್ನು. ಅವು ಇಟ್ಬಿಟ್ಟು ಇವ್ರು ಅಂಟಿಸ್ತೀನಿ ಅಂದ್ಬಿಟ್ಟು ಅಂಟಿಸ್ತಾ ಇದ್ದಾರೆ. ಅದು ಅಂಟ್ಕೊಂಡ್ಲೇ ಇಲ್ಲ, ಏನೇನು ಮಾಡಿದ್ರು ಕೂಡ ಅಂಟ್ಕೊಳ್ಲಿಲ್ಲ.
ಕೊನೆಗೆ ಏನೇನೋ ಮಾಡಿ ಮತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಪುಡಿ ಮಾಡಿ ಎಲ್ಲ ಜಜ್ಜಿ ಪುಡಿ ಮಾಡಿ ಹಾಕಿಬಿಟ್ಟು ಆಮೇಲೆ ಅಂಟಿಸಿ ಅದನ್ನು ಒಂದು ಗೀಪರ್ ಹಾಕಿ ಕರ್ಪೂರ ಹಾಕಿ ಏನೇನೋ ಮಾಡಿ ಅಂಟಿಸಿದ್ದು ಒಂದು ಅರ್ಧ ಗಂಟೆ ಅದೇ ಕೆಲಸ ಮಾಡಿದ್ದಾಯಿತು. ಅದಾದ್ರೂ ಅದು ಸರಿಗೆ ಅಂಟ್ಕೊಳ್ಲಿಲ್ಲ. ನನಗೆ ಕೋಪನೇ ಬಂತು. ಹೋದ್ರೆ ಹೋಗಲಿ, ನನಗೆ ಯಾವ ಗ್ರಿಲ್ಲು ಬೇಡ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟೆ ನಾನು. ಆದರೆ ಇವ್ರು ಬಿಡಲಿಲ್ಲ, ಛಲ ಬಿಡ್ದಂಗೆ ಕುತ್ಕೊಂಡು ಅದನ್ನು ಅಂಟಿಸೋ ತನಕ ಬಿಡಲಿಲ್ಲ. ಹೆಂಗೋ ಮಾಡಿ ಕೊನೆಗೂ ಅಂಟಿಸಿದ್ದಾರೆ. ಅದನ್ನು ನೋಡಿ ಹೆಂಗೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಹಿಂಗೆ ಗಾಳಿ ಆಡಿಸಿ ಅದರೊಳಗಡೆ ಪೇಪರೆಲ್ಲ ಹಾಕಿದ್ದಲ್ಲ ಅದೆಲ್ಲನೂ ಧೂಳು ಫುಲ್ಲು ಎಗರ್ಬಿಡ್ತು. ಅಲ್ಲಿ ಮನೆ ಮುಂದೆ ಎಲ್ಲ ಗಲೀಜೇನೆ, ಬರೀ ಬೂದಿ ಥರನೇ ಇತ್ತು. ನನಗಂತೂ ಬೆಳಗ್ಗೆಗೆ ಇದನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗತ್ತೆ ಅಂತ ಅಂದ್ಕೊಂಡು ಬೇಜಾರಾಯಿತು. ಏನೋ ತಿನ್ನಬೇಕು ಅಂತ ಆಸೆ ಪಟ್ಟೆ, ಹಿಂಗಾಯ್ತಲ್ಲ ಅಂದ್ಬಿಟ್ಟು. ಆದರೂ ಕೊನೆಗೂ ಬಿಡಲಿಲ್ಲ. ನೋಡಿ ಹಿಂಗೆ ಆಡಿಸಿನೇ ಅದನ್ನು ಅಂಟಿಸಿದ್ರು. ಒಟ್ಟಿನಲ್ಲಿ ಬಿಡಲಿಲ್ಲ, ಫುಲ್ ಚೆನ್ನಾಗಿ ಅಂಟ್ಕೊಳ್ಳೋವರೆಗೂ ಬಿಡಲಿಲ್ಲ. ಅಂಟಿಸಿ ರೆಡಿ ಮಾಡಿದ್ದಾರೆ. ನಾನು ಅದಕ್ಕೆ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನನಗೆ ಟೈಮ್ ಆಗಿ 1:30 ಆಗೋಗಿತ್ತು. ಹೊಟ್ಟೆ ಹಸ್ವಾಗ್ತಾ ಇತ್ತು. ಅವರಂತೂ ನೀನು ಬೇಕಿದ್ರೆ ಹೋಗಿ ತಿನ್ಕೋ, ನಾನು ಇದನ್ನು ಮಾಡೋ ತನಕ ಬರಲ್ಲ ಅಂತ ಕೂತ್ಕೊಂಡಿದ್ರು. ಸರಿ ಅಂತ ನಾನು ಹೋಗಿ ಊಟ ಮಾಡ್ಕೊಳ್ಳೋಣ ಅಂತ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಿರ್ಬೋದು ಮಿಕ್ಸ್ ಮಾಡಿದ್ದೀನಿ ಬಿರಿಯಾನಿನ. ಹೆಂಗಿತ್ತು ಗೊತ್ತಾ ಟೇಸ್ಟು, ಸ್ಮೆಲ್ ಅಂತೂ ನನಗೆ ಇವಾಗಲೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ. ನನಗೀಗಲೂ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಿದೆ. ಆ ಥರ ಆಗಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಮಲ್ಲಿಕಾ ಬಿರಿಯಾನಿ ಒಂದ್ಸಲಿ ಟೇಸ್ಟ್ ಮಾಡಿದ್ದೆ ಅಲ್ಲ, ಸೇಮ್ ಟು ಸೇಮ್ ಟೇಸ್ಟು, ಅದೇ ಟೇಸ್ಟ್, ಅದಕ್ಕಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿಲ್ಲ ಹೆಂಗೆ ಹೇಳಬೇಕು ಅಂತ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಯಾವ ಲೆವೆಲಲ್ಲಿತ್ತು ಗೊತ್ತಾ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನಾನು ಹೇಳಿರೋ ಟಿಪ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನೀವು ಕೂಡ. ಇನ್ಯಾವತ್ತೂ ಹೊರಗಡೆ ಬಿರಿಯಾನಿನ ತಿನ್ನೋದೇ ಇಲ್ಲ ಅಂತ ಅನಿಸುತ್ತೆ. ಮನೇಲಿರೋರು ಕೂಡ ಅಷ್ಟೇ, ಎಲ್ಲೂ ಹೋಗಿ ತಿನ್ನೋದೇ ಇಲ್ಲ, ಮನೇಲೇ ಮಾಡಿಸ್ಕೊಂಡು ತಿಂತಾರೆ. ಆ ಥರ ಇತ್ತು ಟೇಸ್ಟು. ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ನಮಗಂತೂ. ಇನ್ನು ಅವ್ರು ಬರಲಿಲ್ಲ, ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊಳ್ಳಿ ಅಂತ ನಾನು ಊಟ ಹಾಕ್ಕೊಂಡು ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮೊಸರು ಬಜ್ಜಿ ಮಾಡಿದ್ದೆ ಸ್ವಲ್ಪ, ಜೊತೆಯಲ್ಲಿ ನಿಂಬೆಹಣ್ಣು. ಬಿರಿಯಾನಿ ಅಂದಮೇಲೆ ನಿಂಬೆಹಣ್ಣು ಇದ್ರೇ ಅದಕ್ಕೆ ಟೇಸ್ಟು. ಇಷ್ಟು ಇವತ್ತು ಊಟ. ನಾನಂತೂ ಊಟ ತಿನ್ಕೊಂಡೆ. ಅವರಂತೂ ಗ್ರಿಲ್ಲನ್ನು ಮಾಡೋವರೆಗೂ ನಾನು ಬರಲ್ಲ ಅಂತಲೇ ಕೂತ್ಕೊಂಡಿದ್ರು. ಸರಿ ಏನೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಊಟ ತಿನ್ಕೊಂಬಿಟ್ಟೆ. ನಿಜವಾಗ್ಲೂ ಟೇಸ್ಟ್ ಮಾತ್ರ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಇವಾಗಲೂ ಕೂಡ. ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೇಸ್ಟು. ಇನ್ನು ನಾನು ಊಟ ಕೂಡ ತಿನ್ಕೊಂಡೆ. ನಾನು ತಿಂದು ಹೋಗಿ ನೋಡೋಷ್ಟೊತ್ತಿಗೆ ಎಲ್ಲ ಕೆಂಡ ಮಾಡಿಸಿ ಹಂಗೂ ಹಿಂಗೂ ಅಲ್ಲಾಡಿಸಿನೇ ಕೆಂಡ ಮಾಡಿದರು. ಅದನ್ನು ರೆಡಿ ಮಾಡಿದರು ಗ್ರಿಲ್ನ. ಆದರೆ ಅದಕ್ಕೇನೋ ಚಿಕನ್ ಲಿವರ್ನ ತೊಗೊಂಬಂದಿದ್ರು ಅಲ್ಲ, ಅದನ್ನು ಏನೋ ಮಾಡು ಅಂದರು. ನಾನು ಕೊನೆಯಲ್ಲಿ ಏನು ಅಂದರೆ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಅವರು ನೀನೇನು ಮಾಡಬೇಡ, ಬಿಟ್ಬಿಡು, ನಾನೇ ಮಾಡ್ಕೊತೀನಿ ಅಂತಂದರು. ಸರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅದನ್ನು ಅವರು ಕೆಂಡದ ಮೇಲೇ ಸುಟ್ಕೊಂಡು ತಿಂದಿರೋದು. ನಾನು ಕೂಡ ತಿಂದೆ. ನಿಜವಾಗ್ಲೂ ಹೇಳ್ತೀನಿ ಟೇಸ್ಟು ಸಕ್ಕತ್ತಾಗಿ ಬಂದಿತ್ತು ಗೊತ್ತಾ. ಕೆಂಡದ ಮೇಲೆ ಸುಟ್ಟರೆ ಈ ಥರ ಏನು ಸ್ಟ್ಯಾಂಡ್ ಇಟ್ಕೊಂಡು ಕೆಂಡದ ಹಬೆನಲ್ಲೇ ಸುಟ್ಟಿರೋದದು. ನಿಜವಾಗ್ಲೂ ಸಕ್ಕತ್ತಾಗಿ ಬಂದಿತ್ತು. ಒಂಥರ ಅದಕ್ಕೇನಾದರೂ ಸ್ವಲ್ಪ, ಅದು ಏನು ಮ್ಯಾರಿನೇಟ್ ಮಾಡಿಲ್ಲ, ಜಸ್ಟ್ ತೊಳೆದ್ಬಿಟ್ಟು ಹಾಗೆ ಹಾಕಿದ್ದಾರೆ ಅಷ್ಟೇ. ಅದ್ರ ಮೇಲೆ ಅದನ್ನೊಂಚೂರು ಉಪ್ಪು ಖಾರ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಟೇಸ್ಟ್ನ ಯಾವತ್ತೂ ಮರೆಯಲ್ಲ. ಆ ಥರ ಇತ್ತು. ಅದನ್ನು ಅಂಟಿಸೋದಕ್ಕೆ ನೋಡಿ ಏನೇನು ಪೇಪರ್ಗಳು, ಕ್ಯಾಲೆಂಡ್ರು, ಅದು ಇದು ಏನೇನೋ ಹಾಕಿ ಅಂಟಿಸಿರೋದು. ಸ್ಟಾರ್ಟಿಂಗಲ್ಲಿ ಅಂಟಿರಲಿಲ್ಲ. ಅದು ಫಸ್ಟೇ ನಾವು ಮಾಡಬೇಕಾಗಿತ್ತು. ಒಂದು ಅರ್ಧ ಗಂಟೆ ಎಲ್ಲ ಅವ್ರು ತೊಗೊಂಬಂದಾಗಲೇ ಫಸ್ಟ್ ಅದನ್ನು ರೆಡಿ ಮಾಡಿ ಇಟ್ಬಿಡ್ಬೇಕಾಗಿತ್ತು. ಆಮೇಲೆ ಅದು ಕೆಂಡ ಆಗೋಷ್ಟೊತ್ತಿಗೆ ನಮಗೆ ಸರಿ ಹೋಗಿರ್ತಿತ್ತು. ಈ ಥರ ಆಯಿತು ಕತೆ. ಇನ್ನು ಅವ್ರು ಅದನ್ನೆಲ್ಲ ಮಾಡ್ಕೊಂಡಾದಮೇಲೆ ನಾನು ಇವಾಗ ಇದು ಚಿಕನ್ನ ನೆನೆಸಿ ಇಟ್ಟಿದ್ದೆ ಅಲ್ಲ, ಮ್ಯಾರಿನೇಟ್ ಮಾಡಿ ಲೆಗ್ ಪೀಸ್ನ, ಅದನ್ನು ಇವಾಗ ಗ್ರಿಲ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ. ಅರ್ಧ ಆಗಿದೆ, ಆವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ. ಎಣ್ಣೆ ಹಾಕಿದ ತಕ್ಷಣ ಹೊಗೆ ಬರ್ತಾಯಿದೆ, ಫುಲ್ಲು ಸ್ಮೋಕಿ ಎಫೆಕ್ಟು, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ನಿಜವಾಗ್ಲೂ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಎಷ್ಟು ಚೆಂದ ಇರುತ್ತೆ ಗೊತ್ತಾ. ನಾನು ಇದನ್ನು ಮನೆ ಮೇಲೆ ಹೋಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಂಡಿದ್ದು. ಮನೆ ಮೇಲೆ ಇವಾಗ ಜಾಗ ಇಲ್ಲ ಅಲ್ಲ, ಹೋದರೆ ಹೋಗಲಿ ಪರವಾಗಿಲ್ಲ. ಬಿಸಿಲು ಕೂಡ ಇತ್ತು, ಮನೆ ಮೇಲೆ ಕುತ್ಕೊಂಡು ಮಾಡೋಕ್ಕೂ ಆಗ್ತಿರ್ಲಿಲ್ಲ ನಮಗೆ.
ಮನೆ ಮುಂದೆನೇ ಮಾಡ್ಕೊಳೋದು ಜಾಗ ಸರಿ ಹೋಯಿತು ನೋಡಿ. ಫುಲ್ಲು ಚೆನ್ನಾಗಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಟೈಮ್ ಇದನ್ನು. ಅಂದರೆ ಕೆಂಡ ಸ್ವಲ್ಪ ಜಾಸ್ತಿ ಇದ್ದರೆ ಬೇಗನೆ ಆಗಿರ್ತಿತ್ತು, ಕೆಂಡ ಕಮ್ಮಿ ಇತ್ತು ಅಲ್ಲ, ಹಾಗಾಗಿ ನಿಧಾನ ಆಯಿತು. ಇವಾಗ ನೋಡ್ತಿರ್ಬೋದು ಏನು ಸಕ್ಕದಾಗಿದೆ ಅಲ್ಲ ಗ್ರಿಲ್ಲು. ನಿಜವಾಗ್ಲೂ ನಾವು ಆಚೆ ಕಡೆ ಹೋಟ್ಲಲ್ಲಿ ತಗೊಳ್ಳೋದಕ್ಕಿಂತ ಸಕ್ಕದಾಗಿತ್ತು ಗೊತ್ತಾ. ನಾನು ನೋಡಿ ನಿಂಬೆ ಹಣ್ಣು ಹಾಕ್ಕೊಂಡು ಏನು ಸ್ಟೈಲಲ್ಲಿ ತಿಂತೀನಿ ಅಂತ ಅಂದ್ಬಿಟ್ಟು, ನಿಜ ಸಕ್ಕತ್ತಿತ್ತು ಟೇಸ್ಟ್ ಮಾತ್ರ. ನನಗಂತೂ ನೆನೆಸ್ಕೊಂಡ್ರೆ ಅದು 2 ಪೀಸು, ಇಬ್ರಿಗೂ ಒಂದೊಂದೇ ತೊಗೊಂಬಂದಿದ್ದು. ನೆಕ್ಸ್ಟ್ ವೀಕಲ್ಲಿ ತರಿಸ್ಕೊಬೇಕು, ಇನ್ನೊಂದೆರಡು ತರಿಸ್ಕೊಂಡು ಮತ್ತೆ ಮಾಡಬೇಕು. ನನಗೆ ಇನ್ನೊಂದ್ಸರಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಮತ್ತೆ ಮಾಡಿ ತಿಂತೀನಿ ಇದನ್ನು. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ನನ್ನ ಮನೆಯವರು ಸುಮ್ಮನೆ ಏನೇನೋ ಹೇಳ್ಬೇಡ ನೀನು ಅಂತಿದ್ರು. ಸುಮ್ಮನೆ ಹೇಳ್ತಿಲ್ಲ, ನಿಜನೇ ಹೇಳ್ತಿರೋದು ಅಂತ. ಅವ್ರು ತಿಂದಿರಲಿಲ್ಲ ಇನ್ನೂ ಕೂಡ. ಅವ್ರು ಬೆಂದಿಲ್ಲ ಅಂತ ನಾನು ಬೆಂದಿದೆ ಅಂತ ಕೊನೆಗೆ ತಿಂದ ಮೇಲೆ ಗೊತ್ತಾಯಿತು ಬೆಂದಿದೆ ಅಂದ್ಬಿಟ್ಟು. ಸುಮಾರು ಮುಕ್ಕಾಲು ಗಂಟೆ ಬೇಯಿಸಿರೋದು ಅದನ್ನು. ಇನ್ನು ಎಲ್ಲ ತಿಂದಾದ್ಮೇಲೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಶುರು ಮಾಡಿದೆ ಕೆಲಸನ. ಈ ಬೀರು ಮೇಲ್ಗಡೆ ಇಷ್ಟೊಂದು ತುಂಬಿಸಿ ಇಟ್ಟಿದ್ದೀನಿ, ಸಿಕ್ಕಿದ್ದೆಲ್ಲ ತೆಗೆದು ಮೇಲೆ ಹಾಕಿದ್ದೆ. ಅದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ, ಧೂಳು ಕೂಡ ಒರೆಸಿಲ್ಲ ಅದನ್ನು ತಂದಾಗಿಂದ ಅಂದ್ಬಿಟ್ಟು ಎಲ್ಲ ತೆಗೆದೆ. ಎಲ್ಲನೂ ತೆಗೆದು ಕೆಳಗೆ ಹಾಕಿ ಸ್ವಲ್ಪ ನೀಟಾಗಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿದೆ ಅದನ್ನು. ಅದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ತುಂಬ ದಿನ ಆಗೋಗಿತ್ತು ಅದ್ರ ತುಂಬ ದಿನ ಏನು ತೊಗೊಂಬಂದಾಗಿಂದ ನಾನು ಅದ್ರ ಮೇಲೆ ಕ್ಲೀನೇ ಮಾಡಿಲ್ಲ. ಎಲ್ಲ ಹಂಗಂಗೆ ತುರ್ಕಿ ಸಿಕ್ಕಿದ್ದೆಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಇಟ್ಬಿಡೋದು. ಏನಾದರೂ ಒಂದು ಇತ್ತು ಅಂದರೆ ಎತ್ತಿಡೋದಕ್ಕೆ ಹಿಂಗೆ ಮಾಡೋದು. ಸಜ್ಜೆ ಆಗಲಿ ಅದಾಗಲಿ ಇದಾಗಲಿ ಏನಿದ್ರು ಈ ಥರ ಮೇಲಿಡೋದಕ್ಕೆ ಜಾಗ ಇತ್ತು ಅಂದರೆ ಎಲ್ಲ ಸಿಕ್ಕಿದ್ದನ್ನು ಎತ್ತೆತ್ತಿ ಮೇಲೆ ಹಾಕಿ ಇಟ್ಬಿಡೋದು. ಹಿಂಗೆ ಮಾಡ್ತೀನಿ. ಕೊನೆಗೆ ಎಲ್ಲನೂ ತೆಗೆದು ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ದೀನಿ ಕಬೋರ್ಡ್ ಮೇಲ್ಗಡೆ. ಇನ್ನು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಟಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ, ರೆಸ್ಟ್ ಮಾಡಿದೆ. ಅದಾದಮೇಲೆ ಸಂಜೆಗೆ ಊಟ ಕೂಡ ಇನ್ನು ಬಿರಿಯಾನಿ ಎಲ್ಲ ಇತ್ತಲ್ಲ, ಎಲ್ಲನೂ ತಿಂದು ಖಾಲಿ ಮಾಡಿ ಆಮೇಲೆ ಎಲ್ಲ ಪಾತ್ರೆ ತೊಳೆಯೋದಕ್ಕೆ ಅಂತ ಎತ್ತಾಕಿದೆ. ಉಪ್ಪೆಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟೆ ಉಪ್ಪನ್ನೆಲ್ಲ ಹಾಕೋಣ ಅಂದ್ಬಿಟ್ಟು ಹಾಕಿರಲಿಲ್ಲ ಅದಕ್ಕೆ. ಯಾಕಂದರೆ ಅದು ಜಾರೆಲ್ಲನೂ ಈ ಎಣ್ಣೆ ಒಗ್ಗರಣೆ ಹಾಕಿದಾಗೆಲ್ಲ ಸಿಡ್ದು ಎಲ್ಲ ಒಂಥರ ಜಿಡ್ ಆಗಿತ್ತಲ್ಲ, ಹಾಗಾಗಿ ನೀಟಾಗಿ ವಾಶ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲನೂ ತೆಗೆದಾಕೊಂಡಿದ್ದೀನಿ. ಎಷ್ಟು ತುಂಬಿಸಿದ್ದೀನಿ ನೋಡಿ. ಎಲ್ಲನೂ ತೊಳೆಯೋಷ್ಟೊತ್ತಿಗೆ ಸೊಂಟನೇ ಬಿದ್ದೋಯ್ತು ನನಗೆ. ಒಂದು ಬೇಷನ್ ಪಾತ್ರೆಗಳು ನೀಟಾಗಿ ಎಲ್ಲನೂ ವಾಶ್ ಮಾಡಿ ಇಟ್ಟೆ. ಕಿಚನ್ನು ಕೂಡ ಅಷ್ಟೇನೆ ನೀಟಾಗಿ ಉಜ್ಜಿ ತೊಳೆದು ಕ್ಲೀನ್ ಮಾಡಿ. ನಾನ್ ವೆಜ್ ಮಾಡಿದಾಗ ಹಿಂಗೆ ಇರುತ್ತೆ, ನೀಟಾಗೆಲ್ಲ ತೊಳೆದು ಕ್ಲೀನ್ ಮಾಡಬೇಕಾಗತ್ತೆ. ಇಷ್ಟೆಲ್ಲನೂ ಮಾಡಿದೆ, ಕ್ಲೀನಾಗಿ ಎಲ್ಲನೂ ತೊಳೆದು ಇಟ್ಟಿದ್ದೀನಿ. ಆಮೇಲೆ ಎಲ್ಲನೂ ಎತ್ತಿ ಜೋಡಿಸಿ ಇಟ್ಟೆ. ಉಪ್ಪೆಲ್ಲನೂ ಹೊಸದಾಗಿ ತೊಗೊಂಬಂದು ಹಾಕಬೇಕಿತ್ತು, ಹಾಗಾಗಿ ಖಾಲಿ ಆಗಿತ್ತು. ಖಾಲಿ ಮಾಡ್ಕೊಬಾರ್ದು, ಇರೋ ಲೆಕ್ಕ ಮನೆಯಲ್ಲಿ ಉಪ್ಪನ್ನ ಖಾಲಿ ಮಾಡಬಾರ್ದು. ಆದರೆ ಅದು ತೊಳಿಬೇಕು ಅಂತ ಅಂದ್ಬಿಟ್ಟು ನಾನು ಏನು ಹಾಕಿರಲಿಲ್ಲ ಅದರಲ್ಲಿ ಉಪ್ಪು. ಆಮೇಲೆ ನೋಡಿದೆ ಮನೆಯಲ್ಲಿ ಕೂಡ ಇರಲಿಲ್ಲ, ಅದಕ್ಕೆ ಬೆಳಗ್ಗೆನೇ ಹೋಗಿ ತಂದ್ಬಿಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲನೂ ತೊಳೆದು ಇಟ್ಬಿಟ್ಟು ಪುಡಿ ಉಪ್ಪಿತ್ತು, ಕಲ್ಲುಪ್ಪು ಅಷ್ಟೇ ಇರಲಿಲ್ಲ. ಖಾಲಿ ಮಾಡ್ಕೊಬಾರ್ದು ಮನೆಯಲ್ಲಿ ಉಪ್ಪನ್ನ ಯಾವತ್ತೂ ಕೂಡ. ಆದರೆ ನಾನು ಇವತ್ತು ಆ ಕೆಲಸ ಮಾಡಿಬಿಟ್ಟಿದ್ದೀನಿ. ಸರಿ ಬೆಳಗ್ಗೆನೇ ತೊಗೊಂಬಂದು ಹಾಕ್ಬಿಡೋಣ ಉಪ್ಪನ್ನ ಅಂತ ಅಂದ್ಬಿಟ್ಟು ಎಲ್ಲನೂ ತೊಳೆದಿರೋದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಇವಾಗ. ನೀಟಾಗೆಲ್ಲ ಎತ್ತಿಟ್ಬಿಟ್ಟು ಇನ್ನು ರಾತ್ರಿನೇ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿಕೊಂಡು ಜೊತೆಯಲ್ಲಿ ಬಟ್ಟೆಗಳು ಕೂಡ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಅದು ಕೂಡ ಒಗೆದ್ಬಿಟ್ರೆ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಇವಾಗಂತೂ ಸ್ಟ್ಯಾಂಡ್ ಇದೆ ಬಟ್ಟೆ ಒಣಗಾಕೋಕ್ಕೆ. ಮನೆ ಒಳಗಡೆನೇ ಹಾಕ್ಬಿಟ್ರು ಕೂಡ ಫ್ಯಾನ್ ಗಾಳಿಗೆ ಒಣಗ್ಕೊಂಬಿಡುತ್ತೆ. ಆಮೇಲೆ ಬೇಕಿದ್ರೆ ಅದಿನ್ನೂ ಒಣಗಿಲ್ಲ ಅಂದರೆ ಬೆಳಗ್ಗೆಗೆ ತಾಚೆ ಇಟ್ಟರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಬೆಳಗ್ಗೆ ಎದ್ದರೆ ಸೋಮವಾರ ತುಂಬ ಕೆಲಸಗಳಿರುತ್ತೆ ನನಗೆ. ಬೆಳಗ್ಗೆ ಟೈಮಲ್ಲಿ ಇಷ್ಟು ಕೆಲಸ ಮಾಡ್ಕೊಂಡಿದ್ರು ಕೂಡ ಸೋಮವಾರ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಬೆಳಗ್ಗೆ ಹೊತ್ತು. ಅದು ಸೋಮವಾರ ವ್ಲಾಗ್ ಕೂಡ ಇದೆ, ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇದು ಸಂಡೇ ಬೆಳಗ್ಗಿಂದ ಸಂಜೆ ತನಕ ನನ್ನ ದಿನ ಈ ಥರ ಹೋಯ್ತು. ಇವತ್ತು ಅರ್ಧ ದಿನ ಗ್ರಿಲ್ ಮಾಡೋದ್ರಲ್ಲೇ ಹೋಗ್ಬಿಡ್ತು ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಎಲ್ಲನೂ ಕೂಡ ಹೊಸದಾಗಿ ಬಿರಿಯಾನಿದಾಗಲಿ ಗ್ರಿಲ್ ಮಾಡ್ಕೊಂಡು ತಿಂದಿದ್ದಾಗಲಿ ಒಂಥರ ಚೆಂದ ಅನ್ನಿಸ್ತಾ ಇತ್ತು. ಮನೆಯಲ್ಲೇ ಈ ಥರ ಅವಾಗವಾಗ ಹಿಂಗೇನಾದರೂ ಮಾಡ್ತಾಯಿದ್ರೆ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಹಾಗಾಗಿ ಅವಾಗವಾಗ ಇಂಥವೇನಾದರೂ ಮಾಡ್ತಾ ಇರಬೇಕು.
ಇನ್ನು ಇವತ್ತಿನ ದಿನ ನಂದು ಬೆಳಗಿಂದ ಸಂಜೆ ತನಕ ಈ ಥರ ಆಯಿತು. ರಾತ್ರಿಗೆ ಇಷ್ಟು ಕೆಲಸ ಮಾಡಿ ಮುಗಿಸೋಷ್ಟೊತ್ತಿಗೆ ಸಾಕಾಗೋಯ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸುಸ್ತೇ ಆಯಿತು. ಬೇಗನೆ ನಿದ್ದೆ ಬಂದುಬಿಡ್ತು. ಬೇಗ ಮಲಗಿ ಬೇಗ ಎದ್ದೇಳೋಣ ಅಂತ ಅಂದ್ಬಿಟ್ಟು ಮಲ್ಕೊಂಬಿಟ್ಟೆ ನಾನು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ. ಲೈಕ್ ಮಾಡೋದನ್ನು ಮರಿತಾ ಇದ್ದೀರಾ, ಮರಿಬೇಡಿ. ಲೈಕ್ ಮಾಡಿ ಒಂದು ವಿಡಿಯೋಗೆ. ನೀವು ಲೈಕ್ ಮಾಡೋದು, ಕಮೆಂಟ್ ಹಾಕೋದು ನಮಗೊಂದು ಮೋಟಿವೇಶನ್ ಥರ ಇರುತ್ತೆ. ಇಷ್ಟೊತ್ತವರೆಗೂ ಯಾರಾದರೂ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅನ್ನೋದಾದರೆ ಥ್ಯಾಂಕ್ ಯು ಸೋ ಮಚ್. ಪೂರ್ತಿಯಾಗಿ ವಿಡಿಯೋ ನೋಡಿರೋರಿಗೆ. ನನ್ನ ಹಳೆ ವಿಡಿಯೋಗಳು ಕೂಡ ತುಂಬ ಇದ್ದಾವೆ. ಆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಜೊತೆಗೆ ಒಂದು ಹೈಪ್ ಅಂತ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ನಿಮ್ಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು. ನನಗೂ ಕೂಡ ಗೊತ್ತಾಗತ್ತೆ. ಇಷ್ಟ ಆಗದೇ ಇದ್ದರೆ ಅದನ್ನು ಕೂಡ ಹೇಳಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.